Hello friends, good morning. It's Thursday today. ಓಂ ಸಾಯಿರಾಮ್. ಎಲ್ಲರೂ ಚೆನ್ನಾಗಿರಬೇಕು. ಸಾಯಿಬಾಬಾ ಎಲ್ಲರಿಗೂ ಚೆನ್ನಾಗಿರಬೇಕು. ಎಲ್ಲರ ಆಶೀರ್ವಾದ, ಆ ದೇವ್ರದ್ದು ಆಶೀರ್ವಾದ ಹಮೇಶ ನಮ್ಮ ಮೇಲೆ ಇರಬೇಕು. ಸೊ ಎರ್ಲಿ ಮಾರ್ನಿಂಗ್ ನೋಡ್ರಿ, ರಾತ್ರಿ ಮಳೆ ಬಿದ್ದಿತ್ತಲ್ಲ, ಮಾರ್ನಿಂಗ್ ಆಫ್ಟರ್ ರೈನ್ಫಾಲ್ ಸನ್ದ ರೇಸಸ್ ಡಿಫ್ರೆಂಟ್ ಅನ್ನಿಸ್ತದೆ. ಆ್ಯಂಡ್ ವೈಷ್ಣವಿ ಜಲ್ದಿ ಎದ್ದೇಳು. ಸೊ ಏನೋ ಕೆಲಸ ಕೊಡುವಂತೀವಿ. ಸೊ ಕೆಲಸ ಏನು ಕೊಟ್ಟಿನಿ ನೋಡ್ರಿ, ದಿ ಟಫೆಸ್ಟ್ ವರ್ಕ್ ಹೇಳಬೇಕು. ಅದ್ರ ನಾವು ವಡ ಮಾಡಬೇಕಾದ್ರೆ ಶೇಕ್ ಮಾಡಬೇಕು, ಬೀಟ್ ಮಾಡೋದಂತ್ರ ಆ್ಯಕ್ಚುಲಿ ಅದು ಚೆನ್ನಾಗಿ ಬೀಟ್ ಮಾಡಬೇಕು. ಅದು ಏಟ್ ಚೆನ್ನಾಗಿ ಬೀಟ್ ಮಾಡಿ ಏರಿಯೇಟ್ ಆಯ್ತದಲ್ಲ, ಹಲ್ಕ ಆಯ್ತದೆ ಹಿಟ್ಟು. ಸೊ ನಾವು ನೀರಾಗ ಹಾಕಿದ್ರೂ ಆ ಹಿಟ್ಟು ಮೇಲೆ ಬರ್ತದೆ. ನೀವು ನೋಡ್ರಿ ಏರಿಯೇಟ್ ಮಾಡಲು ಹೋದ್ರೆ ಹಿಟ್ಟು ಕೆಳಗೆ ಹೋಗಿ ಕೂಡ್ತದೆ, ಇಲ್ಲಾಂದ್ರೆ ಮೇಲೆ ಬಂದಿರ್ತದೆ. ಸೊ ಅದಕ್ಕೆ ವರ್ಕ್ ದಿ ಟಫೆಸ್ಟ್ ವರ್ಕ್ ವೈಷ್ಣವಿಗೆ ಕೊಟ್ಟೀನಿ. ಆ್ಯಂಡ್ ಆಕಿನೂ ಮಾಡಿದ್ರು ನೋಡ್ರಿ. ಕೈಯಾಗ ಹಿಡ್ಕೊಂಡು ಮಾಡಿದ್ರೆ ಕೈನಾಗ್ಲತ್ತು ಅಂತೆ, ಕಾಲಾಗ ಇಟ್ಕೊಂಡು ಮಾಡಿ ನೋಡ್ರಿ ಏಟ್ ಈಸಿಯಾಗಿ ಫ್ಲೋ ಆಗ್ಲತ್ತು. ಈಗ ತನಕ ಒಟ್ಟು ಫಾಸ್ಟ್ ಫ್ಲೋ ಆಗಿಲ್ಲ ಹಿಟ್ಟು. ಆ್ಯಂಡ್ ನಿಮಗಂತೂ ಪ್ರೊಸೀಜರ್ ಗೊತ್ತದ ದಹಿವಡ ಹೆಂಗೆ ಮಾಡ್ತಾರೆ ಅಂತ ಹೇಳಿ. ನಾನು ಮಾಡೋ ಪ್ರೊಸೀಜರ್ ಸಿಂಪಲಾಗಿ ಹೇಳತ್ತೀನಿ. ಸೊ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದ ಒಂದು ಸ್ವಲ್ಪ ಉಪ್ಪು, ನಿಮ್ಮ ಮಕ್ಕಳು ಡ್ರೈ ಫ್ರೂಟ್ಸ್ ಏನಾರು ತಿಂತಾರೆ ಅಂದ್ರೆ ಒಂದು ಸ್ವಲ್ಪ ಕಾಜು ಕಿಶ್ಮಿಶಿನೂ ಹಾಕ್ಕೋಬೋದು. ನೀವು ಖಾರ ಅಂದ್ರೆ ದಹಿವಡ ಬಿಟ್ಟು ವಡ ಮಾಡ್ಲತ್ತೀರಿ ಅಂದ್ರೆ ಒಂದು ಸ್ವಲ್ಪ ಜೀರಿಗೆ, ಉಳ್ಳಾಗಡ್ಡಿ, ಖಾರನೂ ಹಾಕ್ಕೋಬೋದು. ನಮ್ಮ ಮಕ್ಕಳು ಪ್ರಿಫರ್ ಮಾಡೋಲ್ಲ. ಆ್ಯಂಡ್ ಇವ್ರಿಗೆ ಸರ್ದಿ ಆಗ್ಯಾವ, ಇವ್ರು ವಡ ತಿಲ್ಲತ್ತಿಲ್ಲ. ಅದಕ್ಕೆ ಇವರಿಬ್ಬರ ಸಲುವಾಗಿ ಎಣಸು ಒಂದು 6 ವಡ ಮಾಡಿಟ್ಟಿನಿ. ಬೇರೆವೆಲ್ಲ ದಹಿ ವಡಕ್ಕೆ ಯೂಸ್ ಮಾಡ್ತೀನಿ. ಭಾಳ ಕಮ್ಮದ ಫ್ರೆಂಡ್ಸ್ ಹಿಟ್ಟು. ಆ್ಯಂಡ್ ಯಾವಾಗ ಭೀ ನಾನು ಏನು ಮಾಡ್ತೀನಿ ಅಂದ್ರೆ ವಡ ಸಣ್ಣ ಮಾಡ್ತೀನಿ. ಇದು ಚಟ್ನಿ ಸಲುವಾಗಿ ರೆಡಿ ಮಾಡ್ಲತ್ತೀನಿ ನೋಡಿರಿ. ಕೊಬ್ಬರಿ, ಶೇಂಗಾ, ಪುಟಾಣಿ, ಜೀರಿಗೆ ಎಲ್ಲ ಕೆಲವೊಬ್ರು ಹುರ್ಕೊಂಡು ಹಾಕೋತಾರೆ. ನಾ ಹಾಗೆ ಮಾಡ್ಲತ್ತೀನಿ. ಓನ್ಲಿ ಶೇಂಗಾ ಇಟ್ಟೆ ಹುರ್ಕೊಂಡಿದ್ದಾವೆ ಫ್ರೆಂಡ್ಸ್. ಎಲ್ಲನೇ ಹೀಗೆ ಹಾಕಿಟ್ಟೀನಿ. ವೈಭವ್ ಮಿಕ್ಸರ್ನ 2 ಪಾರ್ಟ್ಸ್ ಮಾಡಿ ಹಾಕಿನ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ಸೂಪರ್ ಟೇಸ್ಟಿಯಾಗಿತ್ತು. ಆ್ಯಂಡ್ ಇಲ್ಲಿ ವಾಚ್ ಅಗ್ಗವ್ ಮಾಡ್ತಾನೆ, ಭಾಳ ಕಾಮಿಡಿ ಮಾಡ್ತಾನೆ ವೈಭವ್. ಅದೇ ವೀಡಿಯೋ ಇಲ್ಲಿ ಶೂಟ್ ಮಾಡೀನಿ. ಆ್ಯಂಡ್ ಚಟ್ನಿ ಸಾಲಕ್ಕೆ ತಡ್ಕ ಹೊಡಿಲತ್ತೀನಿ, ಅಂದ್ರೆ ಪೋಣಿ ಹೊಡಿಲತ್ತೀನಿ ನೋಡಿರಿ. ವಡ ಇಟ್ಟು ಮಸ್ತಾಗಿವಲ್ಲ. ಆ್ಯಂಡ್ ಕಮ್ಮಿ ಎಣ್ಣೆ ಹಾಕ್ಕೋತೀನಿ ಫ್ರೆಂಡ್ಸ್. ಅದೊಟ್ಟು ಎಣ್ಣೆ ಹಾಕ್ಕೊಂಡು ಮತ್ತು ಅದಕ್ಕೆ ರಿಯೂಸ್ ಮಾಡೋದು ಅಂಥದ್ದೇನು ಮಾಡಲ್ಲ. ಕಮ್ಮಿ ಎಣ್ಣೆನಾಗೆ ಅದೊಟ್ಟು ಮಾಡ್ತೀನಿ ನೋಡಿರಿ. ಇದು ಫಸ್ಟ್ ಬ್ಯಾಚ್ ನೋಡಿರಿ, ಎಷ್ಟು ಕಡಿಮೆ ಎಣ್ಣೆ ಇದೆ. ಆ್ಯಂಡ್ ದಹಿ ವಡ ಸಲಕ್ಕೂ ತೆಗೆದಿಟ್ಟಿನಿ. ಸಣ್ಣ ಮಾಡೀನಿ ನೋಡಿ. ಸಣ್ಣ ಹೆಂಗೆ ಮಾಡೀನಿ ಅಂದ್ರೆ ದೊಡ್ಡ ಮಾಡೋದು ನಮ್ಮ ಮೈಂಡ್ ಹೆಂಗೆ ಇರ್ತದೆ ಅಂದ್ರೆ ನಾವು ಕೌಂಟ್ ಮಾಡಿ ತಿನ್ನಂಗೆ ಫೀಲ್ ಆಯ್ತದೆ. ನಾವು ದೊಡ್ಡದು ಒಂದು ತಿನ್ನೋದು, ಸಣ್ಣದು 2-3 ಈಕ್ವಲೆಂಟ್ ಆಯ್ತವೆ ಫ್ರೆಂಡ್ಸ್. ಅದಕ್ಕೆ ನಾನೇನು ಮಾಡ್ತೀನಿ ಅಂದ್ರೆ ಸಣ್ಣ 2-3 ತಿಂದೀವಿ ಅಂದ್ರೆ ಅಮ್ಮ ಈಗ 3 ತಿಂದಿನ ಸ್ಟಾಪ್ ಮಾಡಬೇಕು ಅಂತ ನಾವು ಮೆಂಟಲಿ ಪ್ರಿಪೇರ್ ಐತಿ. ಆ್ಯಂಡ್ ನೋಡಿರಿ ಇಡ್ಲಿ ಚೆನ್ನಾಗಿ ಬಂದಾಗ ಸ್ಮೂತಾಗಿ. ಇದು ಒಬ್ಬೊಬ್ಬ ಸಲ ಪ್ಯಾಕ್ ಮಾಡ್ಲತ್ತೀನಿ. ಒಬ್ಬೊಬ್ಬಗೂ ಇಷ್ಟ ಆಯ್ತದು. ಆ್ಯಂಡ್ ವೈಭವನು ಇವತ್ತು ಊರ ಕಡೆ ಹೋಗೋಣ, ಅದಕ್ಕೆ ಒಂದು ಸಲಕ್ಕೂ ದಹಿ ವಡ ತಿಂದಕ್ಕೆ ಹೋಗ್ಲಿಕ್ಕ ಕಟ್ಕೊಂಡಕ್ಕೆ ಒಯ್ಯಲಕ್ಕ ಅಂಥೇಳಿ ಪ್ಯಾಕ್ ಮಾಡ್ಲತ್ತೀನಿ. ಆ್ಯಕ್ಚುಲಿ ಪ್ರಿಪೇರ್ ಮಾಡ್ಲತ್ತೀನಿ. ನಂಗೆ ಖಾರ ಇದ್ರೆ ಇಷ್ಟ ಅದ. ಆ್ಯಕ್ಚುಲಿ ದಹಿ ವಡೆ ಸ್ವೀಟ್ನೂ ಮಾಡ್ತಾರೆ, ಬಟ್ ಐ ಲವ್ ಲೈಕ್ ದಿಸ್ ಓನ್ಲಿ. ಒಂದು ಸ್ವಲ್ಪ ಖಾರ, ಮಸಾಲ, ಉಪ್ಪು ಆ್ಯಂಡ್ ಖಾರ ಬೂಂದಿ. ನನ್ನ ವಾಯ್ಸ್ ನಿಮಗೆ ಚೇಂಜ್ ಅನ್ನಿಸ್ತಾ ಇರ್ಬೋದು, ಯಾಕಂದ್ರೆ ಇವಾಗ ವಾಕಿಂಗ್ ಮಾಡಿ ಬಂದು ವಾಯ್ಸ್ ಓವರ್ ಕೂಡಲೇ ತಿನ್ನಲ್ಲ, ಒಂದು ಸ್ವಲ್ಪ ದಮ್ ಬಂದಂಗೆ ಅನಿಸುತ್ತದು. ಸೊ ವಿಡಿಯೋ ರೆಡಿ ಇರಬೇಕಲ್ಲ ಫ್ರೆಂಡ್ಸ್, ನಾಳೆ 12 o'clock. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಟೌನ್ ವ್ಯಾಲಿ ಜ್ಯೋತಿ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರಲ್ಲ, ಮಸ್ತವಾಗಿ ಇರಬೇಕು ಅಂತ ಬಯಸ್ತೀನಿ. ಇವತ್ತಿನೇನೆಲ್ಲ ಸ್ಪೆಷಲ್ಸ್ ಮಾಡಿರಿ ಫ್ರೆಂಡ್ಸ್. ಇವತ್ತು ಆ್ಯಕ್ಚುಲಿ ಗುರುವಾರ. ಸೊ ಪೂಜೆ ಎಲ್ಲ ಕಂಪ್ಲೀಟ್ ಮಾಡೀನಿ. ಸಾಯಿಬಾಬಾಗೂ ಶಣ್ ಮಾಡೀನಿ, ಎಲ್ಲರಿಗೂ ಶಣ್ ಮಾಡೀನಿ. ಓಂ ಸಾಯಿರಾಮ್ ಎಲ್ಲರಿಗೂ. ಆ್ಯಂಡ್ ಇವತ್ತು ನಾಷ್ಟ ಮಾಡೀನಿ. ದಿನ ಚಪಾತಿ, ಪಲ್ಯ, ಬೇಳೆ ಇವೇ ಊಟ ಮಾಡಿ ಬೇಸರಿಕೆ ಬರ್ತವೆ ಹುಡುಗರಿಗೆ ಅಂತ ಇತ್ತು. ಬೈ ಮಿಸ್ಟೇಕ್ ರವಾನು ಹೊಡ್ತು, ಒಂದು ಸ್ವಲ್ಪನೇ ಹುಡ್ದೀನಿ, ಜಾಸ್ತಿ ಹುಡ್ದಿಲ್ಲ. ಅದು ರವೆ ಯಾಕೋ ನಂಗೆ ಉಪ್ಪಿಟ್ಟು ರವೆ ಅನ್ಸರೋಗಿದಂತ ಗೊತ್ತದ, ಸ್ಟಾಪ್ ಮಾಡೀನಿ. ಬಟ್ ಮತ್ತೆ ಖರಾಬ್ ಆಯ್ತನೋ ಅಂತ ಭಯ ಅಲ್ಲಿಂದ. ಈಗ ಗೊತ್ತಾ ಇಡ್ಲಿ ಮಾಡೀನಿ, ವಡ ಮಾಡೀನಿ, ದಹಿ ವಡ ಮಾಡೀನಿ. ಆ್ಯಕ್ಚುಲಿ ದಹಿ ವಡ ಕಡೆಯಿಂದ ನೆನೆಕ್ಕಿನಿ, ಬಟ್ ವೈಷ್ಣವಿಗೆ ಆಲ್ ಟೈಮ್ ಫೇವ್ರೇಟ್ ಅದ. ಸೊ ವೈಭವ್ಗೆ ಒಂದು 2-3, ವೈಷ್ಣವಿಗೆ ಒಂದು 2-3 ಅಂಥೇಳಿ ವಡ ಮಾಡಿಟ್ಟೀನಿ. ಬೇರೆದೆಲ್ಲ ದಹಿ ವಡ ಆಲ್ ಟೈಮ್ ಫೇವ್ರೇಟ್. ಆ್ಯಂಡ್ ಒಂದು ಸ್ವಲ್ಪ ಸಮ್ಮರ್ನ ದಹಿ ವಡ ತಿನ್ನೋದು ಬೇರೆ ಫೀಲಿಂಗ್ ಬರ್ತದೆ, ವಿಂಟರ್ ಅಥವಾ ರೈನಿನಾಗ. ಸೊ ಅದ್ರ ಸಲುವಾಗಿ ಮನೆ ಮಾಡೋದು ಅಂತ ಮಾಡ್ಲತ್ತೀನಿ ಫ್ರೆಂಡ್ಸ್. ಓಕೆ, ಭೇಟಿ ಐತೀನಿ ನಂತರ ಆಫ್ಟರ್ ಕಂಪ್ಲೀಟಿಂಗ್ ದ ವರ್ಕ್. ಇವತ್ತು ಕಂಪ್ಲೀಟ್ ಕ್ಲೌಡಿ ಅದು ಪೂರ. ಸೊ ಅದಕ್ಕೆ ಜಲ್ದಿ ಕಂಪ್ಲೀಟ್ ಮಾಡ್ಕೋತೀನಿ ಇವು ಕೆಲಸ ಎಲ್ಲ. ಬಾಯ್, ಭೇಟಿ ಐತೀನಿ ನಂತರ.
ಒಂದು ಸ್ವಲ್ಪ ಮಳೆ ಬೀಳತ್ತದು. ಸೊ ಇಡ್ಲಿ ಮಾಡ್ಕೊಳಕ್ಕೂ ಇಟ್ಟೀನಿ ಆ್ಯಂಡ್ ಊಟಕ್ಕೆ ರೆಡಿ. ಐ ಆಮ್ ಆಲ್ವೇಸ್ ರೆಡಿ ಊಟಕ್ಕೆ. ಫ್ರೆಂಡ್ಸ್ ಈಗ ದಹಿವಡ ಮಾಡಿನಲ್ಲ, ನಾನು ಸಲುವಾಗಿ ರೆಡಿ ಮಾಡಿಕೊಂಡೀನಿ. ಇವಾಗ ಇದು ಫ್ರಿಜ್ನ ಇಕ್ಕಿ ಊಟ ಮಾಡೋ ಟೈಮ್ನ ನಿಮಗೆ ತೋರಿಸ್ತೀನಿ. ಚಲೋ ಬರ್ರಿ ಫ್ರೆಂಡ್ಸ್. ಹೀಗೆ ಶಾರ್ಟ್ ಮಾಡೀನಿ. ಸೊ ಅದ್ರ ಸಲುವಾಗಿ ಎಲ್ಲ ನೀಟಾಗಿ ಡೆಕೋರೇಟ್ ಮಾಡಿದ್ದು ಕಾಣಿಸುತ್ತೆ ನಿಮ್ಗೆ. ಹೋಟೆಲ್ ಸ್ಟೈಲ್ ದಹಿವಡ. ದಹಿವಡ ಹೇಳ್ಬೇಕಾದ್ರೆ ಹೊರಗೆ ಮಾಡೋದು ಹೆಂಗಿರ್ತದೆ ಗೊತ್ತಿಲ್ಲ, ಬಟ್ ಮನೆಯಾಗ ಸೂಪರಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಈಸಿನೂ ಅದ. ಒಂದು ಸ್ವಲ್ಪ ಕರಿದಾಗ ಅಣ್ಕಿ ಕಂಪ್ಲೀಟಾಗಿ ಕರಿಬಿಡು, ಸೆಮಿ ಕರಿಬೇಕು. ಅಂದ್ರೆ 75% ಕರಿದ ನಂತರ ನೀರಾಗ ಹಾಕಬೇಕು, ಐಸ್ಡ್ ವಾಟರ್. ಆನಂತರ ಮಜ್ಜಿಗೆನ ಹಾಕಬೇಕು ಫ್ರೆಂಡ್ಸ್. ಆ್ಯಂಡ್ ಒಂದು ಸ್ವಲ್ಪ ಮೊಸರನ್ನ ಫಸ್ಟೇ ಸಕ್ಕರೆ ಹಾಕಿ ಪೂರ ನೀಟಾಗಿ ಕರಗಿಸ್ಕೋಬೇಕು. ದೆನ್ ದಿಸ್ ಈಸ್ ಅ ಪ್ರೊಸೀಜರ್, ಈಸಿಯಾಗಿರ್ತದೆ. ಆ್ಯಂಡ್ ನಾವು ಐ ಆಮ್ ಗೋಯಿಂಗ್ ಟು ಹ್ಯಾವ್ ಇಡ್ಲಿ ಆಫ್ಟರ್ ದಹಿವಡ. ಬಟ್ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟಿನಿ ಫ್ರೆಂಡ್ಸ್. ಎರಡು ಇಮಿಡಿಯೇಟಾಗಿ ತಿಲ್ಲತ್ತಿಲ್ಲ, ಯಾಕಂದ್ರೆ ದಹಿವಡ ಚಿಲ್ಡ್ ಅದ, ಇದು ಗರಮ್ ಅದ. ಫ್ರೆಂಡ್ಸ್ ಊಟ ಮಾಡಾಯಿತು, ಸೂಪರಾಗಿತ್ತು. ಆ್ಯಕ್ಚುಲಿ ಇವತ್ತು ಗುರುವಾರ ಒಪ್ಪತ್ತಲ್ಲ. ಆ್ಯಂಡ್ ನಾನು ಸ್ಪೆಷಲ್ ನಾಷ್ಟಗಳು ಒಪ್ಪತ್ತಿದ್ದ ದಿನ ಮಾಡ್ತೀನಿ, ಯಾಕಂದ್ರೆ ಓವರ್ ಈಟಿಂಗ್ನೂ ಮಾಡಲ್ಲ. ಮತ್ತೊಂದು ಏನು ಅಂತಂದ್ರೆ ನಾವು ಓವರ್ ಈಟಿಂಗ್ ಮಾಡ್ಲಿಕ್ಕೂ ಆಗಲ್ಲ, ಹೊಟ್ಟೆ ಫುಲ್ ಅನ್ನಿಸ್ತದೆ. ಇವಾಗ ಪ್ರೆಸೆಂಟ್ ನನ್ನ ಸಿಚುವೇಶನ್ ಅದೇ. ನಾನು ತೋರಿಸಿಲ್ಲ ಸಣ್ಣ ಸಣ್ಣ ಈಟ್ ಸೈಜ್ದೆ ದಹಿವಡೆ ಮಾಡೀನಿ. ಆಸ್ ಪ್ರಾಸೆಸ್ ಎಲ್ಲ ನಿಮ್ಗೆ ಗೊತ್ತಲ್ಲ, ಸೇಮ್ ಅದೇ ಥರ ಮಾಡೀನಿ. ಆನಂತರ ಇವಾಗ 5 ಪೀಸಸ್ ತಿಂದೇನೆ ವಿತ್ ಲಾಟ್ಸ್ ಆಫ್ ಮಜ್ಜಿಗೆ. ತೋಲ್ ಪತ್ಲ ಭೀ ಇದ್ದಿಲ್ಲ ಹಾಗಂಥೇಳಿ. ಆ್ಯಂಡ್ 4 ಇಡ್ಲೀಸ್ ವಿತ್ ಚಟ್ನಿ ತಿಂದಿನಿ. ಸೂಪರ್ ಆಗ್ಯದ ಫ್ರೆಂಡ್ಸ್ ಇಡ್ಲಿ ಆ್ಯಂಡ್ ಚಟ್ನಿ. ಸೊ ಈಗ ಅದು ನಮಗೆ ಓವರಾಗಿ ಹೋಗ್ಯದ. ಅದಕ್ಕೆ ಕಾಫಿ ಕುಡಿತೀನಿ. ಶುಗರ್ ಲೆಸ್, ನಾಟ್ ಶುಗರ್ ಲೆಸ್ ಕುಡಿತೀನಿ ಫ್ರೆಂಡ್ಸ್. ಓಕೆ, ಯಾಕಂದ್ರೆ ಆಲ್ರೆಡಿ ಹೊಟ್ಟೆ ಫುಲ್ ಆಗ್ಯದ. ಅದಕ್ಕೆ ಪಚನ ಮಾಡ್ಲಿಕ್ಕೆ ಫಸ್ಟ್ ಗರಂ ನೀರು ಕುಡಿಯೋದು ಅಂದ್ಕೊಂಡೆ. ಆ್ಯಂಡ್ ಮೋಸಮ್ನ ತಣ್ಣಗೋದಲ್ಲ, ಅದಕ್ಕೆ ಒಂದು ಸ್ವಲ್ಪ ಕಾಫಿ ಕುಡಿಯೋದು ಅಂತ ಕಾಫಿ ಮಾಡ್ಕೊಳ್ತೀನಿ. ಲಿಟ್ರಲ್ಲಿ ಹೇಳ್ಬೇಕಾದ್ರೆ ಫುಲ್ ಹೊಟ್ಟೆಗೆ. ಆ್ಯಂಡ್ ಆ್ಯಕ್ಚುಲಿ ದಹಿವಡೆ ಯಾಕೆ ಮಾಡೀನಿ ಅಂದ್ರೆ, ನಮ್ಮ ತಂಗಿ ಆರಾಮಿಲ್ದಾಗ ನಾವು ಬೀದರ್ಗೆ ಹೋಗಿದ್ದೀವಲ್ಲ, ಅಲ್ಲಿ ಉಪ್ಪಿಟ್ಟುನಾಗ ನಾನು ಹೊರಗೆ ಹೋದ್ರೆ ತಿನ್ನೋದು ಒಂದೇ ಫ್ರೆಂಡ್ಸ್. ಹಮೇಶ ಇಡ್ಲಿ ಫಿಕ್ಸ್. ಒಂದು ವೇಳೆ ಇಡ್ಲಿ ಬಿಟ್ಟು ನಂಗೆ ದಹಿವಡ ಆಪ್ಷನ್ ಸಿಗುತ್ತೆ ಅಂದ್ರೆ ಡೆಫಿನೆಟ್ಲಿ ಐ ವಿಲ್ ಗೋ ಫಾರ್ ದಹಿವಡೆ. ಸೊ ನನಗೆ ಉಪ್ಪಿಟ್ಟುನಾಗ ಅದೊಂದು ರೆಸ್ಟೋರೆಂಟ್ ಹೆಸರು ಫ್ರೆಂಡ್ಸ್, ಉಪ್ಪಿಟ್ಟು ಬೀದರ್ನಾಗ ಭಾಳ ಫೇಮಸ್. ಸೊ ಅಲ್ಲಿ ನಾನು ತಿಂದಿರೋದು ದಹಿವಡನ ಓನ್ಲಿ ಒಂದೇ ಪೀಸ್ ದಹಿವಡ ಇರ್ತದೆ, ಬಟ್ ಸೂಪರ್ ಟೇಸ್ಟ್. ಇವತ್ತು ಮನೆಗೆ ನಂಗೆ ಅದೇ ಟೇಸ್ಟ್ ಹೊಂಟಿತ್ತು. ಬಟ್ ಅವ್ರು ಉಪ್ಪು ಖಾರ ಹಂಗೆ ನಾ ಎಲ್ಲ ಉದುರ್ಸಿನಲ್ಲ ಮಸಾಲ, ಅವ್ರು ಹಂಗೇನೂ ಹಾಕಲ್ಲ, ಖಾರ ಬೂಂದಿ ಹಾಕಿ ನಾನು ಉಪ್ಪು ಖಾರ ಎಲ್ಲ ಉದುರಿಸ್ತೀನಿ. ಸೂಪರ್ ಟೇಸ್ಟ್ ಇತ್ತು ಫ್ರೆಂಡ್ಸ್. ಸೊ ವೈಷ್ಣವಿ ಆಗೋತ್ತಿನ ದಿನ ತಿನ್ನೋ ಅಂತಂದ್ರೆ ನಾ ತೊಗೊಂಡಿದ್ರಾಗಿಂದ ಒಂದು ಸ್ಪೂನ್ ಟ್ರೈ ಮಾಡಿ ಶಿ ಲೈಕ್ ಇಟ್. ಅದ್ರ ಸಲುವಾಗಿ ಇವತ್ತು ಮಾಡೀನಿ. ಆಕಿನೂ ಎಂಜಾಯ್ ಮಾಡ್ತಾಳೆ ಬಿಫೋರ್ ದಿಸ್ ಸೀಸನ್ ಚೇಂಜಸ್. ಯಾಕಂದ್ರೆ ಮತ್ತು ಸರ್ದಿ ನೆಗಡಿ ಕೆಮ್ಮು ಎಲ್ಲ ಸ್ಟಾರ್ಟ್ ಆಯ್ತಾವೆ. ಅದ್ರ ಸಲುವಾಗಿ ಇವತ್ತು ಮಾಡೀನಿ. ಸೊ ನನ್ನ ಟೈಮ್ ಅಂತೂ ಭಾಳ ಹ್ಯಾಪಿ ಹೋಗಿದ್ದಾವೆ. ಚಿಲಿ ಕಾಫಿ ಕುಡಿಯೋದನ್ನ ಬಿಟ್ಟಿದ್ದೀನಿ. ಬಾಯ್. ಆ್ಯಂಡ್ ಇದ್ರ ನೋಡಿರಿ ಫ್ರೆಂಡ್ಸ್, ನೀನು ಇಟ್ಟು ಪತ್ಲ ಇತ್ತಲ್ಲ ನೋಡಿ, ಗೊತ್ತು ಇಟ್ಟು ಕಟ್ಟಾಗ್ಯದ. ಸೊ ಮಕ್ಕಳಿಗೆ ಹೋಳಿಗೆ ಮಾಡಿ ಕೊಡ್ಲಕ್ಕೆ ದಿಸ್ ಈಸ್ ರೆಡಿ ನಾವು. ಓನ್ಲಿ ಶೇಂಗದ ಹುರಿದಿನ ಶೇಂಗದ ಹಿಂಡಿ ಅಟ್ಟೆ. ಕಾಫಿ ರೆಡಿ ಮಾಡ್ಕೊಂಡು ತಂದು ಅಲ್ಲಿ ನಾನು ಫಿಕ್ಸ್ ಪ್ಲೇಸ್ ಒಂದು ವೇಳೆ ನಾ ಬೆಡ್ರೂಮ್ನಾಗ ಕುಂತಂದ್ರೆ ಈ ಪ್ಲೇಸ್ ಇಲ್ಲಿ ನೋಡಿರಿ. ಸ್ಕ್ವೇರಲ್ಲಿ ಎಷ್ಟು ಚಲೋ ಹೋಗ್ಲತ್ತೀವಿ, 2-3 ಹೋಗ್ಲತ್ತೀವಿ. ಬಟ್ ನಮ್ಮ ವೀಡಿಯೋ ಮಾಡೋದು ನೋಡೋ ನಾ ಬಂದಿದ್ದು ಫೀಲ್ ಆಯ್ತವಕ್ಕೆ ಹೆಂಗೆ ಓಡೋಗ್ಲತ್ತಾವ ನೋಡಿರಿ. ಎರಡು ಮಸ್ತಾಗಿ ಅದೋಸ್ ಬರ್ಡ್ಸ್ ಕಾಣಿಸ್ತವ, ಆ್ಯನಿಮಲ್ಸ್ ಕಾಣಿಸ್ತವೆ ಫ್ರೆಂಡ್ಸ್. ಇಲ್ಲಿ ರಿಲ್ಯಾಕ್ಸ್ ಅನ್ನಿಸ್ತು. ಆ್ಯಂಡ್ ಪಟ ಮಳೆ ಬೀಳೋಕ್ಕಿಂತ ಮುಂಚೆ ಬಟ್ಟೆ ಒಗೆದು ಕರಿ ಅಂತಂದಿಲ್ಲ, ಚಲೋ ಮಾಡಿದ್ನ ಬಟ್ಟೆ ಒಗೆದಾಕಿ ನೋಡಿರಿ. ಮಳೆ ಇಟ್ಟು ಖರಾಬ್ ಬೀಳತ್ತು ಅಂದ್ರೆ ಈ ಥರ ಬೀಳತ್ತದ, ಬಟ್ ನಾಟ್ ಫಾರ್ ಎ ಲಾಂಗರ್ ಡ್ಯೂರೇಷನ್, ಜಸ್ಟ್ ಫಾರ್ 15-20 ಮಿನಿಟ್ಸ್ ಅಷ್ಟೇ ಬೀಳತ್ತು ಫ್ರೆಂಡ್ಸ್. ಆ್ಯಂಡ್ ವೈಷ್ಣವಿ ಸ್ಕೂಲಿಂದ ಬಂದ ನಂತರ ಮಳೆನೂ ಕಮ್ಮಿ ಆಗಿತ್ತಲ್ಲ, ಸೊ ಭಾಳಷ್ಟು ಹೂವುಗಳು ಬಿಚ್ಚು. ಮಾರ್ನಿಂಗ್ ಇವತ್ತು ಸ್ವಲ್ಪ ಕಡ್ದೀನಿ, ದೇವರಿಗೆ ಇರಿಸೀನಿ. ಇವಾಗ ನೋಡ್ರಿ ಎಷ್ಟು ಹೂವುಗಳು ಬಿಚ್ಚವ. ಆ್ಯಂಡ್ ಕಾಟನ್ದು ಹತ್ತಿದ ನೋಡ್ರಿ, ವೈಟ್ ಕಲರ್ ಹೂವು, ರೆಡ್ ಸ್ವಲ್ಪ ಪಿಂಕ್ ಕಲರ್ ಹೂವು, ಆ್ಯಂಡ್ ಗುಲಾಬಿಗಳು ನೋಡ್ರಿ ಎಷ್ಟೊಂದು ಬಿಚ್ಚ. ಭಾಳ ರಿಲ್ಯಾಕ್ಸ್ ಅನಿಸ್ತದೆ. ಮಳೆಗೆ ನೋಡ್ರಿ ಎಷ್ಟು ಹೂವು ಬಿಚ್ಚ. ಮುಂಜಾನೆ ಆ್ಯಕ್ಚುಲಿ ದೋಸೆ ಹೂವು ತಂದು ಪೂಜೆ ಮಾಡೀನಿ.
ಇವಾಗ 5 o'clock ವೈಷ್ಣವಿ ಬಂದ್ಮೇಲೆ ಕಡ್ದ ಇದಕ್ಕೆ ಎಷ್ಟು ಜಾಸ್ತಿ ಅವ ವೈಷ್ಣವಿ ತೋರಿಸ್ತಾವ ಅಂತ ಭಾಂಡೆ ಬೆಳಗದ್ನೂ ಆಯಿತು. ವೈಷ್ಣವಿ ಟಿಫಿನ್ ಡಿಬ್ಬಿ ಎಲ್ಲ ಇರ್ತಾವಲ್ಲ ಅವನು ಎಲ್ಲ ಬೆಳಗಿ ಆರಾಮ್ ಮಾಡ್ಲತ್ತೀನಿ, ರೆಸ್ಟ್ ಮಾಡ್ಲತ್ತೀನಿ ಇವಾಗ. ಬರೀ ನಿಮ್ಮ ಮನೆಗೆ ತಿರ್ಲಕ್ಕ ಹಾಗೆ ತಿಂತಾರೆ. ಲಿಪ್ಸ್ಟಿಕ್ ಹಚ್ಕೊಳ್ಳೋದಳ ಅಪ್ಪ ಲಿಪ್ಸ್ಟಿಕ್ ಹಚ್ಕೊಂಡ ಮತ್ತೆ ಲಿಪ್ಸ್ಟಿಕ್ ಹಚ್ಕೊಂಡು ನೋಡ್ರತ್ತೆ. ಅಯ್ಯ ನಡಿಯವ್ರ ಮನೆ ಮ್ಯಾಗಿ ಮಾಡ್ಯಾರ ವೈನಿ ತಿಂಬರ್ ನಡಿ. ಈಗ ಭೀ ಮಾಡ್ಯಾರ ವೈನಿ ನಂಗೆ ಗೊತ್ತದ. ಇಷ್ಟೇ ನೀನು ಕರ್ದಿಲ್ಲ ನಮ್ಗೆ ತಿರ್ಲಕ್ಕ. ಇವತ್ತು ಮತ್ತೆ ಮಾಡಟ್ರಿ. ಆಫ್ಟರ್ ರೈನ್ಫಾಲ್ ನೋಡ್ರಿ ಸನ್ಲೈಟ್ ಏಟ್ ಕಡಕ್ ಅನ್ಸತ್ತದ. ಕ್ಲೌಡ್ಸ್ ನೋಡ್ರಿ ಡಿಫ್ರೆಂಟಾಗಿ ಅನಿಸ್ತದೆ. ಒಂದು ಕಡೆ ಕರ್ರಗ ಒಂದು ಕಡೆ ಬ್ಲೂಯಿಶ್. ಆ್ಯಂಡ್ ನಮ್ಮಲ್ಲಿ ಇವರು ಹೊಲದಿಂದ ಬಂದ ತಕ್ಷಣ ಏನಾರ ಖಾರ ಖಾರ ಮಾಡಿಕೊಡು, ನನಗೆ ಸರ್ದಿ ಬಂದಿದೆ ಅಂದ ಕಡೆಯಿಂದ ಮಸಾಲ ಇಡ್ಲಿ ಮಾಡಿಕೊಟ್ಟಿನಿ. ಫಾರ್ ದ ಫಸ್ಟ್ ಟೈಮ್ ಅವ್ರ ಮಸಾಲ ಇಡ್ಲಿ ತಿಂದ್ರೆ ಅದ್ರ ಅವ್ರ ಮಸಾಲ ಇಡ್ಲಿ ಗೊತ್ತು ತಿನ್ನಲ್ಲ. ಅವ್ರು ನಾರ್ಮಲಿ ಮಾರ್ನಿಂಗ್ ಒಂದು ಟೈಮ್ ನಾಷ್ಟ ಮಾಡಿದ್ರೆ ಮುಗೀತು. ಇವತ್ತು ಮಸಾಲ ಇಡ್ಲಿ ಹೊಟ್ಟೆ ತುಂಬ ತಿಂದು ಖುಷಿ ಆಗ್ಯಾರ. ಆ್ಯಂಡ್ ಊರ ಕಡೆಯಿಂದ ನೆಲ್ಲಿಕಾಯಿ ಮತ್ತು ಜಾಪಕಾಯಿ ತಂದಿರಲ್ಲ ಫ್ರೆಂಡ್ಸ್. ಸೊ ಇವತ್ತು ನಂದು ಒಪ್ಪತ್ತಲ್ಲ, ಅದಕ್ಕೆ ನಾನು ಅವೇ ತಿಂದು ನಂದು ಒಪ್ಪತ್ತು ಮುಗಿಸ್ಕೊಂಡೇನಿ. ಮಸ್ತ್ ತಾಜಿ ಅವ. ಆ್ಯಂಡ್ ದಟ್ಸ್ ಆಲ್ ಫಾರ್ ದ ಡೇ ಫ್ರೆಂಡ್ಸ್. ವೀಡಿಯೋ ಇಷ್ಟ ಆಗಿದ್ದೀನಿಲ್ಲ ಕಮೆಂಟ್ ಮಾಡಿರಿ. ಇವತ್ತೇನು ವಾಕಿಂಗ್ ಮನೆಗೆ ಮಾಡೀನಿ. ದಟ್ಸ್ ಆಲ್ ಫಾರ್ ದ ಡೇ. ಸಿ ಯು ಟುಮಾರೋ. ಬಾಯ್.